ಎರಡು ಮಸಾಲೆ ಪದಾರ್ಥ ಹಾಕಿ ಮಾಡಿದಂತಹ ಸೂಪರ್ ಟೇಸ್ಟಿ ಸುವರ್ಣಗೆಡ್ಡೆ ಸುಕ್ಕ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಅನ್ನಕ್ಕೆ ಮತ್ತು ಚಪಾತಿಗೆ ಹೇಳಿ ಮಾಡಿಸಿದಂತಹ ಇವತ್ತಿನ ಸುಕ್ಕ ರೆಸಿಪಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿ, ನಾನು ಬ್ಯಾಡಗೆ ಮೆಣಸು ಒಂದು 5ರಿಂದ 6ರಷ್ಟು ತೆಗೆದುಕೊಂಡಿದ್ದೇನೆ. ಒಂದು ಸಣ್ಣ ಚಮಚ ಸಾಸಿವೆ, ಇದು ಹುರಿದ ಸಾಸಿವೆ ಅಲ್ಲ. ಇದನ್ನು ನೋಡಿ ತರಿತರಿಯಾಗಿ ಈ ರೀತಿ ಗ್ರೈಂಡ್ ಮಾಡಬೇಕು. ನೋಡಿ, ಈ ರೀತಿ ತರಿತರಿ ಆದರೆ ಸಾಕು. ನೋಡಿದ್ರಲ್ಲ, 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ ಹಾಕಿ ಇದನ್ನು ಒಂದು ಪಲ್ಸ್ ಮೋಡಲ್ಲಿ 1 ಗಳಿಗೆ ಮಿಕ್ಸಿಯಲ್ಲಿ ತಿರುಗಿಸಿದರೆ ಸಾಕು. ಸ್ವಲ್ಪ ಹುಳಿ, ಕರಿಬೇವು ಮತ್ತು 1 ಚಮಚದಷ್ಟು ಬೆಲ್ಲ ಹಾಕಿ ಇದನ್ನು ತರಿತರಿಯಾಗಿ ರುಬ್ಬಬೇಕು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಖಂಡಿತ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿದ್ರಲ್ಲ, ಇದು ತರಿತರಿಯಾಗಿ ನಾನು ರುಬ್ಬಿ ರೆಡಿ ಮಾಡಿದ್ದೇನೆ. ಇದು ಸುವರ್ಣಗೆಡ್ಡೆ, ಒಂದು ಅರ್ಧ kg ಸುವರ್ಣಗೆಡ್ಡೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನೋಡಿ 1 ವಿಜಿಲಲ್ಲಿ ಬೇಯಿಸಿದ್ದೇನೆ. ತುಂಬ ಬೇಯಿಸಬಾರ್ದು, ಇದನ್ನು ತುಂಬ ಬೆಂದರೆ ಅದು ಮುದ್ದೆ ಆಗ್ತದೆ ಮತ್ತು ಸುಕ್ಕ ನಿಮಗೆ ಪೀಸ್ ತಿನ್ನಲಿಕ್ಕೆ ಸಿಗುವುದಿಲ್ಲ. ಇಲ್ಲಿ ಒಂದು ಬಾಣಲಿಗೆ ನಾನು ಒಂದು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಅಥವಾ ಬೇರೆ ಎಣ್ಣೆ ಸಹ ಹಾಕ್ಕೊಳ್ಬಹುದು. 1 ಸಣ್ಣ ಚಮಚ ಸಾಸಿವೆ ಚಟಪಟ ಅಂದಾಗ 1 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕಿ ಇದು ಸ್ವಲ್ಪ ಪರಿಮಳ ಬರುವವರೆಗೆ ಹುರಿಬೇಕಿದನ್ನು. ಈಗ ನೋಡಿ, ಇದು ಕೆಂಪು ಮೆಣಸು ಒಂದನ್ನು ಕಟ್ ಮಾಡಿ ಹಾಕಿದ್ದೇನೆ ನಾನು. ಇದಕ್ಕೆ ಸ್ವಲ್ಪ ಕರಿಬೇವು, ಪರಿಮಳಕ್ಕೆ ರುಚಿಗೆ ಒಳ್ಳೆಯದಾಗ್ತದೆ ಇದು ಸಹ ಅಷ್ಟೇ. ಸ್ವಲ್ಪ ಕ್ರಿಸ್ಪ್ ಆಗುವವರೆಗೆ ಕರಿಬೇವು ಹುರಿದ್ರೆ ಸಾಕು. ನಂತರ ನಾವು ತರಿತರಿಯಾಗಿ ಗ್ರೈಂಡ್ ಮಾಡಿದ ಮಸಾಲೆ ಇದೆ ನೋಡಿ, ಇದನ್ನು ಹಾಕಿ 1-2 ನಿಮಿಷ ಮೆಲ್ಲ ಉರಿಯಲ್ಲಿ ಇದನ್ನು ಹುರಿಬೇಕು. ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅದಕ್ಕೋಸ್ಕರ. ಇದು ಸ್ವಲ್ಪ ಬೇರೆ ಶೈಲಿಯಲ್ಲಿ ಮಾಡಿದ್ರಿಂದಾಗಿ ರುಚಿ ಸಹ ಅಷ್ಟೇ ವಿಭಿನ್ನವಾಗಿರ್ತದೆ ಇದರದ್ದು. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗಿದೆ ಅದರದ್ದು. ರುಚಿಗೆ ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಳ್ಬಹುದು. ಸುವರ್ಣಗೆಡ್ಡೆ ಬೇಯಿಸುವಾಗಲೇ ನಾನು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕಿದ್ದೇನೆ ಇದಕ್ಕೆ. ಇದನ್ನು ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದರೆ ಆಯಿತು. ಇದು ತುಂಬ ಸುವರ್ಣಗೆಡ್ಡೆ ಬೆಂದರೆ ಇದು ಮುದ್ದೆ ಆಗ್ತದೆ. ಸುವರ್ಣಗೆಡ್ಡೆ ನೋಡಿ, ಇದು ಚೆನ್ನಾಗಿ ಹೋಳು ತಿನ್ನಲಿಕ್ಕೆ ಸಿಗ್ತದೆ ನಮಗೆ. ಹೀಗಾಗಿ ರುಚಿ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಅದಕ್ಕೆ ಸ್ವಲ್ಪ ಹಾಕಿದ್ದೇನೆ ನಾನು. ಈ ರೀತಿ ಮಿಕ್ಸ್ ಮಾಡಿದರೆ ಸಹ ಆಗ್ತದೆ. ಕೊತ್ತಂಬರಿ ಸೊಪ್ಪು ಕೊನೆಗೆ ಪರಿಮಳಕ್ಕೆ ಹಾಕಿದರೆ ಸುವರ್ಣಗೆಡ್ಡೆ ಪಲ್ಯ ಅಥವಾ ಸುವರ್ಣಗೆಡ್ಡೆ ಸುಕ್ಕ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.